ಸ್ವಿಮ್ಮಿಂಗ್ ಪೂಲಲ್ಲಿ ತೇಲ್ತಾ ಇತ್ತು ಲೇಡಿ ಒಬ್ಬಳ ಬಾಡಿ. ಅಕಾರ್ಡಿಂಗ್ ಟು ಆಕೆಯ ತವರು ಮನೆ, ನಂಜೇಗೌಡ ಕೊಲೆ ಮಾಡಿದ್ದಾನೆ ಅಂತ. ನಂಜೇಗೌಡರ ಪ್ರಕಾರ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಆದರೆ ಅವಳ ಸಾವಿಗೆ ಮೂಲ ಕಾರಣ ಏನು? ರಾತ್ರಿ ಇಬ್ಬರು ಜಗಳ ಆಡಿದ ಮೇಲೆ, ಒಬ್ಬೊಬ್ಬರು ಒಂದೊಂದು ರೂಮ್ ಸೇರಿಕೊಂಡ ಮೇಲೆ ಆಗಿದ್ದೇನು? ಮನೆಗೆ ಬಂದಂತಹ ಅತಿಥಿಗಳನ್ನು ವಾಪಸ್ ಕಳಿಸಿದ ಮೇಲೆ ಅಲ್ಲಿ ನಡೆದಿದ್ದೇನು? ತಂದೆ ತಾಯಿಗಂದರು ಪ್ರತಿಭಾಳ ತವರು ಮನೆಯವರು ಹೇಳೋ ಪ್ರಕಾರ ನಂಜೇಗೌಡ್ರೆ ಆಕೆಯನ್ನು ಕೊಲೆ ಮಾಡಿದ್ರ? ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸ್ವಿಮ್ಮಿಂಗ್ ಪೂಲಲ್ಲಿ ತೇಲ್ತಾ ಇತ್ತು ಲೇಡಿ ಒಬ್ಬಳ ಬಾಡಿ. ಆ್ಯಕ್ಚುಲಿ ಈ ಫೋಟೋದಲ್ಲಿ ಇರುವಂತಹ ಹೆಂಗಸಿನ ಹೆಸರು ಪ್ರತಿಭಾ ಅಂತ. ಈಕೆ ಕರ್ನಾಟಕದ ಕನಕಪುರದ ಒಂದು ಹಳ್ಳಿ ಊರಿನವಳು, ಒಬ್ಬ ದೊಡ್ಡ ಸಾಹುಕಾರನ ಹೆಂಡತಿ. ಆ ಸಾಹುಕಾರರ ಹೆಸರು ನಂಜೇಗೌಡರು ಅಂತ. ಏಕಾಏಕಿ ಅಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ, ಅಷ್ಟು ಸಾಹುಕಾರರಾಗಿದ್ದರೂ ಕೂಡ ಆಕೆಯ ಶವ ಆಕೆಯ ಮನೆಯ ಸ್ವಿಮ್ಮಿಂಗ್ ಪೂಲಿನಲ್ಲಿ ತೇಲ್ತಾ ಇತ್ತು. ನಂಜೇಗೌಡರಿಗೆ ಮತ್ತು ಈ ಹುಡುಗಿಗೆ ಹತ್ರ ಒಂದು 12 ವರ್ಷದ ಹಿಂದೆ ಮದುವೆ ಆಗಿತ್ತು. ನಂಜೇಗೌಡರಿಗೆ ಮತ್ತು ಪ್ರತಿಭಾಳಿಗೆ 12 ವರ್ಷದ ಹಿಂದೆ ಮದುವೆ ಆಗಿತ್ತು. ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಎರಡು ಗಂಡು ಮಕ್ಕಳಿದ್ದರು ರೀ, ಇಬ್ಬರು ಗಂಡು ಮಕ್ಕಳಿದ್ದರು. ಅದರೆಲ್ಲರ ಜೊತೆಗೆ ನಂಜೇಗೌಡರಿಗೆ ಈ ಹುಡುಗಿ, ಈ ಪ್ರತಿಭಾ ಅನ್ನೋ ಹುಡುಗಿ ಎರಡನೇ ಹೆಂಡತಿ. ಎಲ್ಲ ಚೆನ್ನಾಗಿತ್ತು, ಎವ್ರಿಥಿಂಗ್ ಈಸ್ ಫೈನ್. ಆದರೆ ಇತ್ತೀಚೆಗೆ ಯಾಕೋ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಕಿರಿಕಿರಿ, ಇಬ್ಬರಿಗೂ ಕಿರಿಕಿರಿ, ಇಬ್ಬರಿಗೂ ಪ್ರತಿನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ನಡೀತಾನೆ ಇತ್ತು. ಬಟ್ ಮೇಜರ್ ಕಾರಣ ಏನು ಅಂತಂದರೆ, ನಂಜೇಗೌಡರಿಗೆ ಇವಳು ಎರಡನೇ ಹೆಂಡತಿ ಅನ್ನೋದು ಎಷ್ಟು ಸತ್ಯನೋ, ಮೊದಲನೇ ಹೆಂಡತಿ ಜೊತೆ ಸಂಪರ್ಕ ಇತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ಮೊದಲನೇ ಹೆಂಡತಿ ಏನೋ ತೀರ್ಕೊಂಡು ಬಿಟ್ಟು ಅದಾದ ಮೇಲೆ ಈಕೆಯನ್ನು ಮದುವೆ ಆಗಿದ್ದಲ್ಲ, ಅಥವಾ ಮೊದಲನೇ ಹೆಂಡತಿಗೇನೋ ವಿಚ್ಛೇದನ ಆಗಿ ಡೈವರ್ಸ್ ಆಗಿ ಆಮೇಲೆ ಮತ್ತೆ ಪ್ರತಿಭಾಳನ್ನು ಮದುವೆ ಆಗಿದ್ದಲ್ಲ. ಮೊದಲನೇ ಹೆಂಡತಿ ಇರುವಾಗಲೇ ಪ್ರತಿಭಾಳನ್ನು ಕೂಡ ನಂಜೇಗೌಡರು ಮದುವೆ ಆದರು. ಅದು ಯಾವ ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಸಂಬಂಧ ಬೆಳೀತೋ, ಮೊದಲನೇ ಹೆಂಡತಿ ಇದ್ದಾಳಂತೂ ಗೊತ್ತಿದ್ದರೂ ಕೂಡ ಅದು ಯಾಕೆ ಈ ಹುಡುಗಿ ಮದುವೆ ಆದಲು ಡೋಂಟ್ ನೋ, ಅದು ಗೊತ್ತಿಲ್ಲ. ಬಟ್ ಮೊದಲನೇ ಹೆಂಡತಿ ವಿಚಾರವಾಗಿ ಆಗಾಗ ನಂಜೇಗೌಡರಿಗೆ ಮತ್ತು ಈ ಪ್ರತಿಭಾಳಿಗೆ ನಿರಂತರವಾದಂತಹ ಜಗಳ ಆಗ್ತಾಯಿತ್ತು. ಪ್ರತಿಭಾಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಂಜೇಗೌಡರು. ಎಷ್ಟೇ ಆಗಲಿ ಎರಡನೇ ಹೆಂಡತಿ ಅಲ್ವಾ. ಶಿವನಿಗೆ ಮೊದಲನೇ ಹೆಂಡತಿ ಪಾರ್ವತಿ ತೊಡೆ ಮೇಲಾದರೆ ಎರಡನೇ ಹೆಂಡತಿ ಗೌರಿ ತಲೆ ಮೇಲಂತೆ. ಹಾಗೆ ಎರಡನೇ ಹೆಂಡತಿ ಮೇಲೆ ಒಂದು ಸ್ವಲ್ಪ ವಿಶೇಷ ಅಭಿಮಾನ. ಊರು ಹೊರಗಡೆ ದೊಡ್ಡ ಜಾಗದಲ್ಲಿ ಒಂದು ದೊಡ್ಡ ಬಂಗಲೆಯನ್ನೆಲ್ಲ ಕಟ್ಕೊಟ್ಬಿಟ್ಟಿದ್ರು, ಬೇಜಾನ ಆಸ್ತಿ ಮಾಡಿದರು, ಚೆನ್ನಾಗೇನೋ ನೋಡ್ಕೊಳ್ತಾ ಇದ್ರು. ಬಟ್ ಅದೇ ನಾನು ಆಗಲೇ ಹೇಳಿದ ಹಾಗೆ ಮೊದಲನೇ ಹೆಂಡತಿ ವಿಚಾರದಲ್ಲಿ ಆಗಾಗ ಜಗಳ ಬರೋದಂತೆ. ನಿನ್ನೆ ರಾತ್ರಿ ಏಕಾಏಕಿ ಎಷ್ಟೊತ್ತಾದರೂ ಕೂಡ ರೂಮಿನ ಆಚೆಗೆ ಈಕೆ ಬರಲಿಲ್ಲ. ಅದಾದ ಮೇಲೆ ನಂಜೇಗೌಡರು ಆಕೆಯನ್ನು ಹೊರತಂದು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಇಬ್ಬರಿಗೂ ಒಂದು ಜಗಳ ಪ್ರಾರಂಭ ಆಗುತ್ತೆ, ಇಬ್ಬರಿಗೂ ಒಂದು ಕಿರಿಕ್ ಪ್ರಾರಂಭ ಆಗುತ್ತೆ. ಕಿರಿಕ್ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಮನೆಗೆ ಯಾರೋ ಅತಿಥಿಗಳು ಬಂದಿರ್ತಾರೆ. ಆ ಅತಿಥಿಗಳನ್ನೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ವಾಪಸ್ ಕಳಿಸ್ಬಿಡ್ತಾರೆ. ಯಾಕಂದರೆ ಮನೇಲಿ ಇವರಿಬ್ಬರು ಗಂಡ ಹೆಂಡತಿ ಅತಿಥಿ ಸತ್ಕಾರ ಮಾಡೋರೇ ಜಗಳಾಡ್ತಾ ಕೂತಿರ್ಬೇಕಾದ್ರೆ ಅತಿಥಿಗಳನ್ನು ಇಟ್ಕೊಂಡು ಇವ್ರೇನು ಮಾಡ್ತಾರೆ? ಆದ್ದರಿಂದ ಅತಿಥಿಗಳು ಬಂದವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಯಾರೋ ರಿಲೇಟಿವ್ಸ್ ಬಂದಿರ್ತಾರೆ, ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಅದು ಆದಮೇಲೆ ಏನಾಯಿತು ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ. ಬೆಳಗ್ಗೆ, ಮಾರನೇ ದಿನ ಬೆಳಗ್ಗೆ ಈ ನಂಜೇಗೌಡರು ಏನು ಮಾಡ್ತಾರೆ ಅಂತಂದರೆ, ಈ ಪ್ರತಿಭಾಳ ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ಮನೆಗೆ ಹೋಗಿ ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ, ರೂಮ್ ಬಾಗಿಲ ಬಿಡದೆ ಡೋರನ್ನ ಹೊಡೆದು ಬಿಟ್ಟು ರೂಮ್ ಒಳಗೆ ಹೋದೆ, ರೂಮಲ್ಲಿ ಅವಳು ಇಲ್ಲ, ಅವಳು ಮನೆಯಲ್ಲೇ ಇಲ್ಲ, ಕಾಣಿಸ್ತಾನೇ ಇಲ್ಲ ಅಂತ ಹೇಳಿ ತಮ್ಮ ಗೋಳನ್ನು ಅಲ್ಲಿ ಹೇಳ್ಕೊಳ್ತಾರೆ. ಅದಾದ ಮೇಲೆ ಎಲ್ಲರೂ ಸೇರಿ ಮತ್ತೆ ನಂಜೇಗೌಡರ ಮನೆಗೆ ಬಂದಾಗ ಅಲ್ಲಿ ಎಲ್ರಿಗೂ ಒಂದು ಶಾಕಿಂಗ್ ಕಾದಿತ್ತು. ಏನು ಅಂತಂದರೆ, ಈ ಪ್ರತಿಭಾಳ ಶವ ಸ್ವಿಮ್ಮಿಂಗ್ ಪೂಲಲ್ಲಿ ತೇಲ್ತಾ ಇತ್ತು. ಪೊಲೀಸರು ಬರ್ತಾರೆ. ಅದಾದಮೇಲೆ ತನಿಖೆ ಮತ್ತೊಂದು ಮಗದೊಂದು. ಈ ಹೆಂಡತಿ ಕಡೆಯವರು ಅಂದರೆ ಈ ಪ್ರತಿಭಾಳ ಮನೆಯವರು ಎಲ್ಲ ಏನು ಹೇಳ್ತಿದ್ದಾರೆ, ಆಕೆ ತಂದೆಗಿಂದ ನಂಜೇಗೌಡನೇ ನನ್ನ ಮಗಳನ್ನು ಸಾಯಿಸಿದ್ದಾನೆ, ಮೊದಲನೇ ಹೆಂಡತಿ ಕಾಟ ಅಂತ ಹೇಳಿ ನನ್ನ ಮಗಳನ್ನು ಮದುವೆ ಆದ. ನನ್ನ ಮಗಳು ಮೊದಲನೇ ಹೆಂಡತಿ ಜೊತೆಗೆ ಹೋಗಬೇಡ ಅಂದಿದ್ದಕ್ಕೆ, ಅಥವಾ ಏನೋ ಕಿರಿಕಿರಿ ಮಾಡಿದ್ದಕ್ಕೆ, ಏನೋ ಸಣ್ಣ ಪುಟ್ಟ ಜಗಳ ಆಗಿದ್ದಕ್ಕೆ ಅದನ್ನು ದ್ವೇಷ ಇಟ್ಕೊಂಡು ಅದನ್ನು ಮೈ ಮೇಲೆ ತಂದುಕೊಂಡು ಎಲ್ಲೋ ಇರಿಟೇಟ್ ಮಾಡ್ತಾನೆ, ನನ್ನ ಮಗಳನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ, ನಮ್ಮ ಹುಡುಗಿನ ಕೊಲೆ ಮಾಡಿಬಿಟ್ಟಿದ್ದಾನೆ ನಂಜೇಗೌಡ ಅಂತ ಹೇಳಿ ನಂಜೇಗೌಡನ ಮೇಲೆ ಆರೋಪ ಮಾಡ್ತಿದ್ದಾರೆ.
ಇನ್ನು ಈ ಕಡೆ ನಂಜೇಗೌಡರು ಏನಂತಿದ್ದಾರೆ, ಅವಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು, ಆಗಾಗ ಅವಳಿಗೆ ಸ್ಟಮಕ್ ಇನ್ಫೆಕ್ಷನ್ಸು ಪ್ರಾಬ್ಲಮ್ಸ್ಗಳೆಲ್ಲ ಆಗ್ತಿತ್ತು, ಆ ನೋವನ್ನು ತಡೆಯಲಾರದೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಒಂದು ಕಡೆ ನಂಜೇಗೌಡರು ಹೇಳ್ತಾರೆ. ಅಕಾರ್ಡಿಂಗ್ ಟು ಆಕೆಯ ತವರು ಮನೆ, ನಂಜೇಗೌಡ ಕೊಲೆ ಮಾಡಿದ್ದಾನೆ ಅಂತ. ನಂಜೇಗೌಡರ ಪ್ರಕಾರ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಆದರೆ ಅವಳ ಸಾವಿಗೆ ಮೂಲ ಕಾರಣ ಏನು? ರಾತ್ರಿ ಇಬ್ಬರು ಜಗಳ ಆಡಿದ ಮೇಲೆ, ಒಬ್ಬೊಬ್ಬರು ಒಂದೊಂದು ರೂಮ್ ಸೇರಿಕೊಂಡ ಮೇಲೆ ಆಗಿದ್ದೇನು? ಮನೆಗೆ ಬಂದಂತಹ ಅತಿಥಿಗಳನ್ನು ವಾಪಸ್ ಕಳಿಸಿದ ಮೇಲೆ ಅಲ್ಲಿ ನಡೆದಿದ್ದೇನು ಅನ್ನುವಂಥದ್ದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಆದರೆ 32 ವರ್ಷದ ವಯಸ್ಸಿನ 2 ಮಕ್ಕಳ ತಾಯಿಯಾಗಿರ್ತಕ್ಕಂತಹ ಈ ಪ್ರತಿಭಾಳ ಜೀವ ಅದು ಹೆಂಗೆ ಹೋಯಿತು ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ನಡೀತಾ ಇದೆ. ಪೊಲೀಸರೇ ಈ ತನಿಖೆಯ ವಿವರಗಳನ್ನು ಬಿಚ್ಚಿಡಬೇಕು, ಸತ್ಯಾಂಶಗಳನ್ನು ಹೊರ ಹಾಕಬೇಕು. ನಿಜವಾಗ್ಲೂ ನಂಜೇಗೌಡರು ಹೇಳೋ ಪ್ರಕಾರ ಆಕೆ ಸೂಸೈಡ್ ಮಾಡ್ಕೊಂಡ್ಲಾ, ಹೊಟ್ಟೆ ನೋವು ತಡೆಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ಲಾ, ಅಥವಾ ಪ್ರತಿಭಾಳ ತಂದೆ ತಾಯಿಗಂದರು, ಪ್ರತಿಭಾಳ ತವರು ಮನೆಯವರು ಹೇಳೋ ಪ್ರಕಾರ ನಂಜೇಗೌಡರೇ ಆಕೆಯನ್ನು ಕೊಲೆ ಮಾಡಿದ್ರ, ಅಥವಾ ಇವೆರಡೂ ಅಲ್ಲದೆ ಬೇರೆ ಯಾವುದಾದ್ರೂ ಸೇಡು ಹಾಗೆ ಅಥವಾ ಇನ್ಯಾರೋ ಹಣದ ಆಸೆಗೆ, ಒಡವೆ ಆಸೆಗೆ ಮಾಡಬಾರದ ಕೆಲಸ, ಈ ರೀತಿಯಾದಂತಹ ಕೆಲಸ ಮಾಡಿದ್ರ ಅನ್ನುವಂಥದ್ದನ್ನು ಪೊಲೀಸ್ ತನಿಖೆಯ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ಬಟ್ ವಾಟ್ ಎವರ್, ಈ ಒಂದು ಸಂಸಾರಿಕ ಜಗಳದಲ್ಲಿ, ಈ ಒಂದು ಕೊಲೆಯಲ್ಲಿ, ಈ ಒಂದು ಸಾವಿನಲ್ಲಿ ನಿಜವಾಗಲೂ ಬಡವಾಗಿದ್ದು ಆ 2 ಪುಟಾಣಿ ಮಕ್ಕಳು. ನೋಡೋಣ ಈ ತನಿಖೆ ಎಲ್ಲಿವರೆಗೂ ಹೋಗುತ್ತೆ, ಈ ತನಿಖೆ, ಈ ಸಾವಿನ ಹಿಂದೆ ಮೂಲ ಕಾರಣ ಏನು ಅನ್ನೋದನ್ನು ಕನಕಪುರದ ಪೊಲೀಸರು ಯಾವಾಗ ಕಂಡುಹಿಡಿತಾರೆ, ಎಷ್ಟರ ಮಟ್ಟಿಗೆ ಕಂಡುಹಿಡಿತಾರೆ, ಎಷ್ಟು ಬೇಗ ಕಂಡುಹಿಡಿತಾರೆ ಅಂತ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.